ಹಾಯ್ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಮೆಣಸಿನ್ಕಾಯಿ ಬಜ್ಜಿ ಹೇಗೆ ಮಾಡೋದು ಅಂತೇಳಿ ನೋಡ್ಕೊಳ್ಳೋಣ ಬನ್ನಿ. ಮೆಣಸಿನ್ಕಾಯಿನ ತೊಗೊಂಡು ಚೆನ್ನಾಗಿ ತೊಳೆದು ಈ ಥರ ಸ್ಲೈಸ್ ಮಾಡಿ ಕಟ್ ಮಾಡಿ ಎತ್ತಿಟ್ಕೊಂಡೆ. ಹಸಿಟ್ಟು ಕಲಸೋದಕ್ಕೆ ಇಲ್ಲಿ ಒಂದು ಬೌಲಿಗೆ ಕಡಲೆ ಹಸಿಟ್ಟು, ಅಚ್ಕಾರದ ಪುಡಿ, ಸೋಡಾ, ಅಕ್ಕಿ ಹಸಿಟ್ಟು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಒಂದ್ಸಲ ಡ್ರೈ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಒಂದು ಗಂಟೆಲ್ದಂಗೆ ಡ್ರೈ ಮಿಕ್ಸ್ ಮಾಡಿಕೊಂಡು ಹಾಗೆ ಇದಕ್ಕೆ ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ನಾವು ಬಜ್ಜಿ ಹಿಟ್ಟಿನದಕ್ಕೆ ಕಲಿಸ್ಕೋಬೇಕಾಗತ್ತೆ. ನೋಡ್ತಾ ಇರ್ಬೋದು ಇವಾಗ ಈ ವದಕ್ಕೆ ಬಂದಮೇಲೆ ನಾವು ಅಜ್ವಾಯಿನನ್ನು ಕೈಯಲ್ಲಿ ಸ್ಮ್ಯಾಶ್ ಮಾಡಿ ಸೇರಿಸ್ಕೊಂಡು ಒಂದ್ಸಲ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡೆ. ಇವಾಗ ಎಣ್ಣೆನೂ ಕೂಡ ಕಾಯಕ್ಕಿಟ್ಟಿದ್ವಿ. ಎಣ್ಣೆ ಕಾದ್ಮೇಲೆ ಒಂದೇ ಬಜ್ಜಿ ಮೆಣಸಿನ್ಕಾಯಿನ ಹಿಟ್ಟಲ್ಲಿ ಹೆಜ್ಜಿ ಎಣ್ಣೆಯಲ್ಲಿ ಕರಿಯೋ ಅಂಥದ್ದು. ನಾನಿಲ್ಲಿ ಚಿಕ್ಕ ಬಾಂಡಿನ ಉಪಯೋಗಿಸಿರೋದ್ರಿಂದ 4 ಬಜ್ಜಿ ಮೆಣಸಿನ್ಕಾಯಿ ಅಷ್ಟೇ ಸೇರಿಸ್ಕೊತಾ ಇದ್ದೀನಿ. ಕಮ್ಮಿ ಕ್ವಾಂಟಿಟಿಲಿ ಮಾಡ್ಕೊಳ್ತಾ ಇರೋದ್ರಿಂದ ನೀವು ಜಾಸ್ತಿ ಕ್ವಾಂಟಿಟಿಲಿ ಮಾಡ್ಕೊತಾ ಇದ್ರೆ ನೀವು ದೊಡ್ಡ ಬಾಂಡಿನ ಇಟ್ಕೊಂಡು ಮಾಡ್ಕೋಬೋದು. ಎಲ್ಲನೂ ಕೂಡ ಅದೇ ಥರ ಒಂಬಣ್ಣ ಬರೋವರೆಗೂ ಕರ್ಕೊಂಡು ಎತ್ತಿಟ್ಕೊಂಡೆ. ಇವಾಗ 2ನೇ ಬ್ಯಾಚು ಕೂಡ ಅದೇ ಥರ ಮಾಡಿ ಇವಾಗ ಸರ್ವ್ ಕೂಡ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ತುಂಬ ರುಚಿಯಾಗಂತೂ ಒಂದ್ಸಲ ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್.